ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ ನಾನು ನಿಮಗೆ ಹಂಪಿಯ ಐತಿಹಾಸಿಕ ದೇವಸ್ಥಾನದಂತಹ ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ನೋಡಿ ವಿಡಿಯೋ ಹೇಗಿದೆ ಅಂತ ಲೈಕ್ಸ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ. ಈಗ ನಾವು ಒಳಗಡೆ ಹೋಗೋಣ. ಇಲ್ಲೆಲ್ಲ ನೋಡಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇದೆ. ಇಲ್ಲೇ ನಾವು ಪಾರ್ಕಿಂಗ್ ಮಾಡಬೇಕು. ಅದು ತೇರು ನಿಲ್ಲುವಂತಹ ಜಾಗ, ಅಂದರೆ ರಥ ನಿಲ್ಲುವಂತಹ ಜಾಗ ಅದು. ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ. ಒಳಗಡೆ ಎಲ್ಲ ವೆಹಿಕಲ್ಸ್ ಅಲ್ಲವಿಲ್ಲ. ನಾವು ಹೋದ ದಿನ ಸ್ವಲ್ಪ ರಶ್ ಇತ್ತು. ಸಾಯಂಕಾಲ ಟೈಮು ನಾವು ಹೋಗಿರೋದ್ರಿಂದ ಟೈಮ್ ಕೂಡ ತುಂಬ ಆಗಿಬಿಟ್ಟಿತ್ತು. ಈಗ ನೋಡ್ಕೊಂಡು ಬರೋಣ ಒಳಗೆ ದೇವಸ್ಥಾನ ಹೇಗಿದೆ ಅಂತ ಹೇಳಿ. ಇಲ್ಲಿ ನೋಡ್ರಿ ಸಾಲು ಮಂಟಪಗಳಿದೆ. ಇದು ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ವ್ಯಾಪಾರದ ಕಟ್ಟೆಯಾಗಿತ್ತು, ಅಂದರೆ ವ್ಯಾಪಾರ ಮಳಿಗೆಗಳು ಅಂತ ಹೇಳ್ತೀವಿ ನೋಡ್ರಿ, ಆ ಥರ ಇತ್ತು ಇಲ್ಲಿ ಅಂತ ಹೇಳ್ತಾರೆ. ಆವಾಗ ಮುತ್ತು ರತ್ನಗಳನ್ನು ರಾಶಿಯಲ್ಲಿ ಅಂದರೆ ಸೇರ್ಗಟ್ಟಲೆ ಅಳೆಯುವಂತಹ ವಿಜಯನಗರ ಸಾಮ್ರಾಜ್ಯವಾಗಿತ್ತು. ಅಷ್ಟು ಒಂದು ಒಳ್ಳೆಯ ಒಂದು ಸಮೃದ್ಧ ಭರಿತವಾದಂಥ ಸಾಮ್ರಾಜ್ಯವಾಗಿತ್ತು ನೋಡ್ರಿ ಇದು. ಇಲ್ಲೆಲ್ಲ ತಬಲಾ ವಾದ್ಯಗಳನ್ನು ನುಡಿಸುವಂಥದ್ದಿದೆ. ಇಲ್ಲಿ ಈ ಕಡೆ ಸಹಿತ ತುಂಬ ಚೆನ್ನಾಗಿದೆ. ಸಾಯಂಕಾಲ ಹೋಗಿರೋದ್ರಿಂದ ನಾವು ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಇನ್ನೂ ಇಂಪ್ರೂವ್ಮೆಂಟ್ ನಡೀತಾ ಇದೆ. ಇಲ್ಲಿ ಮೊದಲು ದೊಡ್ಡ ದೊಡ್ಡ ಮರಗಳೆಲ್ಲ ಇತ್ತು, ಇವಾಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಇದು ನೋಡ್ರಿ ದೇವಸ್ಥಾನದ ಮಹಾಗೋಪುರ. ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನನ್ನ ಮಗ ಹೋಗ್ತಾ ಇದ್ದಾನೆ, ಒಬ್ಬನೇ ಪಾಪುನ ನಮ್ಮ ಮನೆಯವ್ರು ಎತ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ನೋಡಿ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಎಲ್ಲ ಚಿಕ್ಕ ಪುಟ್ಟ ಮಂಟಪಗಳು ಇದೆ. ಇದು ರಾಜಗೋಪುರ ನೋಡ್ರಿ, ಆಕಾಶದ ಹತ್ರ ಮುಟ್ಟೋ ಥರ ಕಾಣಿಸ್ತಾ ಇದೆ ನೋಡ್ರಿ. ಇದು ದೇವಸ್ಥಾನದ ಎಡಗಡೆ ಭಾಗ, ಇದು ದೇವಸ್ಥಾನದ ಬಲಗಡೆ ಭಾಗ. ಈ ಥರ ವ್ಯೂ ಇದೆ. ವಾಸ್ತುಶಿಲ್ಪದಲ್ಲಿ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಪಡೆದಂತಹ ನಮ್ಮ ಹಂಪಿ ದೇವಸ್ಥಾನ ನೋಡ್ರಿ ಹೇಗಿದೆ ಅಂತ ಹೇಳಿ. ನನ್ನ ಕೈಲಾದಷ್ಟು ನಾನು ವಿಡಿಯೋನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇದು ದೇವಸ್ಥಾನದ ಬಲಗಡೆ ಭಾಗ. ಇಲ್ಲಿ ಒಂದು ಗೋಪುರ ಕಾಣಿಸ್ತಾ ಇದೆ. ಅಲ್ಲಿಂದ ನಾವು ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ವಾಪಸ್ಸು ಬರ್ಬೋದು. ಅಲ್ಲಿ ಒಂದು ಕಲ್ಯಾಣಿ ಇದೆ. ಇಲ್ಲಿ ನಾವು ಚಪ್ಪಲಿ ಅದು ತೊಗೊಂಬಂದಿದ್ರೆ ಆ ಕಡೆ ಬಿಡೋಕ್ಕೆ ಜಾಗ ಇದೆ. ಇದು ದೇವಸ್ಥಾನದ ಎಡಗಡೆ ಭಾಗದ ನೋಟ ನೋಡಿ ಹೇಗಿದೆ, ತುಂಬ ಚೆನ್ನಾಗಿದೆ ನೋಡ್ರಿ. ಒಂದು ಸರಿ ಆದರೂ ನೀವು ಬಂದು ದರ್ಶನ ಪಡ್ಕೊಳ್ಳೇಬೇಕು. ಇಲ್ಲಿ ಆಂಜನೇಯ ಸ್ವಾಮಿಯ ಮೂರ್ತಿ ಇದೆ. ಈಗ ಮಹಾದ್ವಾರದ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ನೋಡಿ ಮೆಟ್ಲು ಹತ್ತೋಕೆ ಇಳೋಕ್ಕೆ ಕಷ್ಟ ಆಗೋರಿಗೆ ಈ ಥರ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಅಂದರೆ ಹಲಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೂ ನಾವು ದ್ವಾರವನ್ನು ದಾಟಬೇಕಾದ್ರೆ ಹೊಸ್ತಲನ್ನು ತುಳಿಬಾರ್ದು, ದಾಟಿ ಬರ್ರಿ. ನಿಮ್ಮ ಕೈಲಾದಷ್ಟು ನೀವು ದಾಟ್ಕೊಂಡು ಬರ್ರಿ. ಇಲ್ಲಿ ನೋಡಿ ಮೇಲ್ಗಡೆ ಹೇಗೆ ವಿಶಾಲವಾಗಿ ಕಾಣಿಸ್ತಾ ಇದೆ, ಅಂದರೆ ಮೇಲ್ಛಾವಣಿ ಅದು. ಒಳಗಡೆ ಹೋದ ತಕ್ಷಣ ತುಂಬ ತಂಪಾಗಿರುವಂತಹ ಫೀಲ್ ಆಗುತ್ತೆ ನೋಡ್ರಿ. ತುಂಬ ಚೆನ್ನಾಗಿದೆ. ಅಷ್ಟೇ ಕ್ಲೀನ್ನೆಸ್ ಮೇಂಟೈನ್ ಮಾಡಿದರೆ ತುಂಬ ಕ್ಲೀನಾಗಿದೆ ನೋಡ್ರಿ. ಇದೇ ಥರ ನಾವು ಎಲ್ಲೇ ಹೋದರೂ ನಮ್ಮ ದೇವಸ್ಥಾನಗಳಾಗಲಿ ಯಾವುದೇ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋದಾಗ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಇಲ್ಲಿ ನೋಡ್ರಿ ಇದು ಒಳಗಡೆಯ ಒಂದು ನೋಟ, ಅಂದರೆ ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ಮುಂದಿನ ಗೋಪುರದ್ದು ನೋಡಿದ್ವಿ. ಈಗ ಹಿಂದ್ಗಡೆ ಹೇಗೆ ಕಾಣಿಸ್ತಾ ಇದೆ ಅಂದರೆ ಇದು ಎರಡನೇ ಗೋಪುರ. ಇಲ್ಲಿ ಒಳಗಡೆ ಸಹಿತ ಸಾಲು ಮಂಟಪಗಳಿವೆ. ಇಲ್ಲಿ ನೋಡ್ರಿ ನಾನು ರಾಜಗೋಪುರದ ಹಿಂದಿನ ನೋಟವನ್ನು ತೋರಿಸ್ತಾ ಇದ್ದೀನಿ. ಈ ಥರ ಕಾಣಿಸುತ್ತೆ ಒಳಗಡೆ. ನಾವು ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ಈ ಥರ ಇದೆ. ಅಲ್ಲಿ ಒಳಗಡೆ ಬಂದ ಮೇಲೆ ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಕಾಲನ್ನು ತೊಳ್ಕೊಂಬಂದು ಒಳಗಡೆ ಹೋಗಬೇಕು. ಈಗ ನಾವು ಸಹಿತ ಕಾಲು ತೊಳ್ಕೊಂಡು ಬಂದು ಒಳಗಡೆ ಹೋಗ್ತಾ ಇದ್ದೀವಿ. ಇದು ಎರಡನೇ ಗೋಪುರ ನಾನು ನಿಮ್ಗೆ ತೋರಿಸ್ತಾ ಇರೋದು. 2 ಗೋಪುರಗಳು ಬರುತ್ತೆ ಇದರಲ್ಲಿ. ಇದು ರಾಜಗೋಪುರದ ಹಿಂದಿನ ನೋಟ. ಈಗ ನೋಡ್ರಿ ಒಳಗಡೆ ಹೋಗೋಕ್ಕೆ ಇಲ್ಲಿ ನಾವು ಟಿಕೆಟನ್ನು ತಗೊಳ್ತಾ ಇದ್ದೀವಿ. ಇಲ್ಲಿ ನೋಡಿ ಮಂಟಪಗಳು ದೇವಸ್ಥಾನದಲ್ಲಿ
ಹೀಗೆ ಇದೆ ಅಂತೇಳಿ. ಇದು ಎಡಗಡೆ ಸೈಡಲ್ಲಿದೆ. ಇಲ್ಲಿ ನಾವು ಟಿಕೆಟನ್ನು ತಗೊಂಡು ಒಳಗಡೆ ಹೋಗೋಣ. ತುಂಬ ಅಂದರೆ ತುಂಬ ರಶ್ ಇದೆ ಸ್ವಲ್ಪ. ಆಮೇಲೆ ನಾವು ಬಂದಿರೋ ಟೈಮ್ಗಳ ತುಂಬ ಲೇಟ್ ಆಗಿದೆ. ನೋಡೋಣ ದರ್ಶನದ್ದು ನಾನು ನಿಮಗೆ ಆದಷ್ಟು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇದು ನೋಡ್ರಿ 2ನೇ ಗೋಪುರ. ಈಗ ಇದನ್ನು ಸಹಿತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸಣ್ಣ ಗೋಪುರ ಇದೆ, ಇದು ಎತ್ತರದಲ್ಲಿ ಸಣ್ಣದಾಗಿದೆ. ಇದನ್ನು ಸಹಿತ ನೋಡ್ರಿ ಈ ಥರ ಒಳಗಡೆ ಇದೆ ನೋಡ್ರಿ ಹೋಗೋಕ್ಕೆ. ಇಲ್ಲಿ ಬಂದ ತಕ್ಷಣ ನೋಡ್ರಿ ಈ ಬಲಗಡೆ ಭಾಗದಲ್ಲಿ ಯಾವಾಗಲೂ ಆನೆ ಇರ್ತಿತ್ತು. ಇವತ್ತು ನಾವು ಹೋದ ದಿನ ಆನೆ ಇರಲಿಲ್ಲ ಅಲ್ಲಿ. ಇಲ್ಲಿ ಆನೆಯನ್ನು ಕಟ್ಟಿರ್ತಾರೆ. ಇದು 2ನೇ ಗೋಪುರದ ಹಿಂದಿನ ನೋಟ ನೋಡಿ ಹೇಗಿದೆ ಅಂಥೇಳಿ. ಇಲ್ಲಿ ಎಡಗಡೆ ಭಾಗ ಮತ್ತು ಬಲಗಡೆ ಭಾಗ ಎರಡೂ ಕಡೆ ತುಂಬ ಚೆನ್ನಾಗಿರುವಂತಹ, ತುಂಬ ಅದ್ಭುತ ನೋಟ ಇರುವಂತಹ ದೇವಸ್ಥಾನ ಇದು ನೋಡ್ರಿ. ಎಷ್ಟು 2 ಕಣ್ಣಂತರೂ ಸಾಲೋದಿಲ್ಲ, ಅಷ್ಟು ಅದ್ಭುತವಾದ ಶಿಲಾ ವಿನ್ಯಾಸವನ್ನು ಹೊಂದಿರುವಂತಹ ಹಂಪಿ ಗುಡಿಯ ಚಿತ್ರ ನೋಡಿ. ಧ್ವಜಸ್ತಂಭ ಒಳಗಡೆ ಬಂದ ತಕ್ಷಣ ಕಾಣಿಸುತ್ತೆ ನಿಮಗೆ. ಇಲ್ಲಿ ನೋಡ್ರಿ ಈಶ್ವರನ ಮುಂದೆ ಯಾವಾಗಲೂ ನಂದಿ ಇರ್ತಾನೆ. ಹಾಗೆ ಇಲ್ಲಿ ನಾವು 3 ನಂದಿಗಳನ್ನು ನೋಡ್ಬೋದು. ಇಲ್ಲಿ ನಂದಿ ಗೋಪುರ, ಆಮೇಲೆ ಇದು ಒಳಗಡೆ ದೃಶ್ಯ ನೋಡಿ. ನಾನು ಆಗಲೇ ನಿಮಗೆ ಎಡಗಡೆ ಸೈಡು ನಾವು ಹೊರಗೆ ಬರುವಂಥ ಗೋಪುರವನ್ನು ತೋರಿಸಿದೆ, ಅದೇ ಇದು ಮೇನ್ ಗರ್ಭಗುಡಿ ನೋಡ್ರಿ. ಇದ್ರ ಒಳಗಡೆ ಕ್ಲಿಪ್ ನಾನು ನಿಮಗೆ ಮಿಸ್ ಆಯಿತು. ನಾನು ನೆಕ್ಸ್ಟ್ ಟೈಮ್ ನಿಮಗೆ ಯಾವಾಗಾದರೂ ಹೋದಾಗ ಅಲ್ಲಿನ ಒಂದು ಚಿತ್ರಣವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಹೇಗಿದೆ, ಏನು ದೇವಸ್ಥಾನ ಇದೆ. ಇದ್ರ ಒಳಗಡೆ ಹೋದರೆ ದರ್ಶನ ಆಗುತ್ತೆ ನಮಗೆ. ನಾವೀಗ ದೇವಸ್ಥಾನ ನೋಡ್ಕೊಂಡ್ಬಂದು ನೆಕ್ಸ್ಟ್ ಮಹಾನವಮಿ ದಿಬ್ಬ ಹತ್ರ ಬಂದ್ವಿ. ತುಂಬ ಲೇಟ್ ಆಗಿತ್ತು, ಅಂದರೆ 6 ಗಂಟೆ ಆಗಿಬಿಟ್ಟಿತ್ತು. ಆವಾಗಲೇ 6 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ ನೋಡಿ. ಈಗ ಇಲ್ಲಿ ಮೇಲಿಂದ ನಾನು ಹೇಗೆ ಒಂದು ಹಂಪಿಯ ಚಿತ್ರಣ ಇರುತ್ತೆ ಅಂತ ತೋರಿಸ್ತೀನಿ. ಮೆಟ್ಲು ತುಂಬ ಹೈಟ್ ಇದೆ, ಹತ್ತೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಹತ್ಬೋದು, ಅಷ್ಟೊಂದೇನು ಇದಿರಲ್ಲ. ಆದರೆ ವಯಸ್ಸಾದವರಿಗೆ ಸ್ವಲ್ಪ ಕಷ್ಟ ನೋಡ್ರಿ. ನಮ್ಮ ಮನೆಯವರು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಮಗ ನಿಧಾನವಾಗಿ ಹತ್ತುತ್ತಾ ಇದ್ದಾನೆ. ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಈವ್ನಿಂಗ್ ಟೈಮ್ ಹೋಗಿರೋದ್ರಿಂದ ನಮಗೆ ಸ್ವಲ್ಪ ಆಯಾಸ ಅಂತೂ ಆಗಲಿಲ್ಲ ನೋಡ್ರಿ. ತುಂಬ ಚೆನ್ನಾಗಿದೆ. ನಾವು 2 ಪ್ಲೇಸ್ ನೋಡೋಕ್ಕಾಗಿದ್ದು ಇಲ್ಲಿ ಲೇಟ್ ಆಗಿರೋದ್ರಿಂದ. ನಾನು ನೆಕ್ಸ್ಟ್ ಯಾವಾಗಲೂ ಫುಲ್ ಡೇ ಒಂದಿನ ಹೋದಾಗ ಇನ್ನೊಂದು ಸರಿ ನಿಮಗೆ ಹಂಪಿಯ ಒಂದು ಚಿತ್ರಣವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನೋಡಿರಿ ಇಲ್ಲಿ ಮೇಲ್ಗಡೆ ಬಂದ್ವಿ, ಹೇಗೆ ಕಾಣಿಸ್ತಾ ಇದೆ ಅಂತೇಳಿ. ತುಂಬ ವಿಶಾಲವಾಗಿದೆ. ತುಂಬ ಚಿತ್ರಗಳು ಇಲ್ಲಿ ಶೂಟ್ ಆಗಿದೆ. ವಿಷ್ಣುವರ್ಧನ್ ಅವರು ಇರ್ಬೋದು, ಮಾಲಾಶ್ರೀ ಅವ್ರದ್ದು ಇರ್ಬೋದು. ಕೇಳಿಸದೆ ಕಲ್ಲಿನಲ್ಲಿ ಅದು ಡ್ಯಾನ್ಸ್ ಮಾಡಿರೋದು, ರಂಗೋಲಿ ಚಿತ್ರ ಬಿಡಿಸಿರೋದು, ಪ್ರತಿಯೊಂದು ಇಲ್ಲೇ ನೋಡ್ರಿ ಆಗಿರೋದು. ಕರ್ನಾಟಕದ ಇತಿಹಾಸದಲ್ಲಿ ಸಾಂಗ್ ಇದೆಯಲ್ಲ, ಅದು ಕೂಡ ಇಲ್ಲೇ ಶೂಟ್ ಆಗಿದ್ದು. ಇಲ್ಲಿ ನನ್ನ ಮಗಳಂತೂ ತುಂಬ ಖುಷಿಪಟ್ಟು ಅವ್ರ ಪಪ್ಪರ ಜೊತೆ ಆಡ್ತಿದ್ಲು. ಅವರಂತೂ ತುಂಬ ಎಂಜಾಯ್ ಮಾಡ್ತಿದ್ರು ನೋಡಿ. ಅಷ್ಟು ಚೆನ್ನಾಗಿದೆ. ಇದ್ರ ಮೇಲೆ ಹತ್ತಿದ ಮೇಲೆ ಹಂಪಿಯ ಪೂರ ಒಂದು ವ್ಯೂವನ್ನು ನಾವು ನೋಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ರಿ. ಇಲ್ಲಿ ಸ್ವಲ್ಪ ಮೋಡ ಮುಚ್ಕೊಂಡಿರೋದ್ರಿಂದ ಕ್ಲಿಯರಿಟಿಯಾಗಿ ಕಾಣಿಸ್ಲಿಲ್ಲ ವಿಡಿಯೋದಲ್ಲಿ ನೋಡ್ರಿ. ಎಷ್ಟು ಚೆನ್ನಾಗಿದೆ ಅಂದರೆ ಮೇಲೆ ಹತ್ತಿ ಬಂದ ತಕ್ಷಣ ಒಂಥರ ಏನೋ ಮನಸ್ಸಿಗೆ ಒಂಥರ ಸಮಾಧಾನ ಆದಂಗೆ ಆಗುತ್ತೆ ನೋಡ್ರಿ. ಅಷ್ಟು ಒಂದು ಒಳ್ಳೆಯ ವಾತಾವರಣ ಇದೆ. ಮಕ್ಕಳು ಆಗಲಿ ಎಲ್ಲರಿಗೂ ಒಂದು ಒಳ್ಳೆಯ ಎಂಜಾಯ್ಮೆಂಟು ಇರುತ್ತೆ ನೋಡಿ. ಇಲ್ಲಿ ನೋಡಿ ಈ ಮಹಾನವಮಿ ದಿಬ್ಬದ ಸುತ್ತುಗಡೆ ಒಂದು ಕೋಟೆ, ಅಂದರೆ ಹೆಬ್ಬಾಗಿಲು ಅಂತ ಹೇಳ್ತೀವಲ್ವ, ಆ ಥರದ್ದೊಂದೆಲ್ಲ ಕಟ್ಟಿದ್ದಾರೆ. ಇಲ್ಲಿ ಎಲ್ಲ ಒಡೆದು ಹೋಗಿದೆ. ಅದು ಸ್ವಲ್ಪ ಚೆನ್ನಾಗಿತ್ತು ಮೊದಲೆಲ್ಲ, ಇವಾಗೆಲ್ಲ ಸ್ವಲ್ಪ ಕಿತ್ತು ಹಾಕಿದ್ದಾರೆ. ಮತ್ತೆ ಒಂದು ಬೇರೆ ಕಡೆ ಎಲ್ಲ ಕಟ್ತಾ ಇದ್ದಾರೆ. ಇಲ್ಲಿ ನೋಡಿ ಸ್ವಲ್ಪ ಹೊತ್ತು ಕುತ್ಕೊಂಡು ನಾವು ಇಲ್ಲಿ ರೆಸ್ಟ್ ಮಾಡೋಣ ಅಂಥೇಳಿ ಮಕ್ಕಳು ಆಡ್ತಾಯಿದ್ರು. ಹಾಗಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡು, ವಾತಾವರಣ ಅಂತೂ ತುಂಬ ಇಷ್ಟ ಆಯಿತು ನಮಗೆ. ಈ ಥರ ನೀವು ಯಾವಾಗಲಾದರೂ ಬಂದರೆ ಖಂಡಿತವಾಗಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಜಾಗ. ಇಲ್ಲಿ ನೋಡ್ರಿ, ನಾವು ಮೇಲ್ಗಡೆ ಹತ್ತಿ ಬರಬೇಕಾದ್ರೆ ಅಲ್ಲಿ ಒಂದೇ ಜಾಗ ಇತ್ತು. ಕೆಳಗೆ ಇಳಿಬೇಕಾದ್ರೆ ನೋಡ್ರಿ ಈ ಥರ ಇಲ್ಲಿ ಒಂದು ಜಾಗ ಇದೆ ಇಳಿಯೋಕ್ಕೆ. ಆ ಕಡೆ ಸೈಡು ಕೂಡ ನಾವು ಇಳಿದು ಕೆಳಗೆ ಬರ್ಬೋದು ನೋಡಿ. ಆಗಿನ ಕಾಲದಲ್ಲಿ ಎಷ್ಟು ಒಂದು ಒಳ್ಳೆಯ ಐಡಿಯಾ ಮಾಡಿ 2 ಕಡೆ ನಾವು ಇಳಿಯೋದಕ್ಕೆ
ಜಾಗ ಮಾಡಿದ್ದಾರೆ. ಅಂದರೆ ಎಲ್ಲ ಕಾರ್ಯಕ್ರಮಗಳು ನಡೀತಿರ್ಬೇಕಾದ್ರೆ ನಾವು ಒಂದೇ ಕಡೆ ಬರೋಕ್ಕೆ ಜಾಗ ಇಲ್ಲದೆ ಎರಡೆರಡು ಕಡೆ ಬರೋಕ್ಕೆ ಇಳಿಯೋಕ್ಕೆ ಜಾಗನ ಮಾಡಿದ್ದಾರೆ ನೋಡ್ರಿ. ಎಷ್ಟು ಒಂದು ಅದ್ಭುತವಾದಂಥ ಶಿಲ್ಪಕಲಾ ವಿನ್ಯಾಸವನ್ನು ಹೊಂದಿರುವಂತಹ ನಮ್ಮ ವಿಜಯನಗರ ಸಾಮ್ರಾಜ್ಯ ಆಗಿತ್ತು ಅನ್ನೋದಕ್ಕೆ ಇದೇ ಉದಾಹರಣೆ ನೋಡಿ. ಈಗ ಮಹಾನವಮಿ ದಿಬ್ಬ ಹಿಡಿದುಕೊಂಡು ಕೆಳಗಡೆ ಬಂದು ಹೊರಗಿನ ಒಂದು ಚಿತ್ರಣ ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡ್ರಿ. ಈ ಥರ ಇದೆ. ನಾವು ಮೇಲ್ಗಡೆ ಹತ್ತಬೇಕಾದ್ರೆ ಆ ಸೈಡಿಂದ ಬಂದಿದ್ವಿ, ಕೆಳಗಡೆ ನಾವು ಈ ಕಡೆಯಿಂದ ಇಳಿದು ಹೀಗೆ ಬರ್ಬೋದು. ಅದರ ಮೇಲಿನ ಪ್ರತಿಯೊಂದು ಚಿತ್ರನೂ ಸಹಿತ ಕೆತ್ತಿರುವಂತಹ ಕಲೆಗಳಾಗಿರ್ಬೋದು, ಚಿತ್ರಣವಾಗಿರ್ಬೋದು, ಪ್ರತಿಯೊಂದು ಒಂದೊಂದು ಇತಿಹಾಸವನ್ನು ಹೇಳುತ್ತೆ, ಇತಿಹಾಸದ ಕಥೆಗಳನ್ನು ನಮಗೆ ಹೇಳುತ್ತೆ ನೋಡಿ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ. ಗಜಪಡೆ ಇರ್ಬೋದು, ಚಕ್ರಗಳಿರ್ಬೋದು, ಕುದುರೆಗಳು, ಕಮಲ ಹೂವಿನ ಚಿತ್ರಣ, ಪ್ರತಿಯೊಂದು ನಮಗೆ ನೋಡೋಕ್ಕೆ ಬೇಜಾರೇ ಆಗೋದಿಲ್ಲ. ಅಷ್ಟು ಒಂದು ಕಡೆನೂ ನಮಗೆ ಪ್ಲೇನ್ ಆಗಿ ಇಲ್ಲ, ಎಲ್ಲ ಕಡೆನೂ ಈ ಥರ ಚಿತ್ರಗಳನ್ನು, ಶಿಲ್ಪಗಳನ್ನು ಕೆತ್ತಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇದರ 4 ಮೂಲೆಗಳಲ್ಲೂ 4 ಗೋಡೆಗಳ ಮೇಲೆ ಸಹಿತ ಇದೇ ರೀತಿ ಚಿತ್ರಣಗಳನ್ನು ನಾವು ಕಾಣ್ಬೋದು, ಶಿಲ್ಪಕಲೆಯನ್ನು ನೋಡ್ರಿ. ಇಲ್ಲಿ ಒಂದು ದೊಡ್ಡದಾದಂಥ ಗಜರಾಜನ ಕೆತ್ತನೆಯನ್ನು ಹೇಗೆ ಮಾಡಿದ್ದಾರೆ ಅಂಥೇಳಿ, ಇದರ ಸುತ್ತಲೂ ಸಹಿತ ಹೀಗೆ ಒಂದು ಚಿತ್ರ ವಿನ್ಯಾಸವನ್ನು ನಾವು ಕಾಣ್ಬೋದು. ಇದು ಕೆಳಗೆ ಇಳಿದು ಹೋಗಲಿಕ್ಕೆ ನಾವು ಇಳಿಯುವಂತಹ ಮೆಟ್ಟಿಲನ್ನು ಸಹಿತ ಒಂದು ನೋಡ್ರಿ ಈ ಥರ ಶಿಲ್ಪಗಳನ್ನು ಕೆತ್ತಿದ್ದಾರೆ ನೋಡಿ. ಅವರ ಕೆತ್ತನೆಗೆ ಒಂದು ನಮಸ್ಕಾರ ನೋಡಿ. ಇಲ್ಲಿ ಯಾವ ರೀತಿ ಉಗ್ರ ನರಸಿಂಹ ಮತ್ತು ಗಜರಾಜನ ಚಿತ್ರಗಳು, ಸಿಂಹದ ಒಂದು ಚಿತ್ರಣ. ಅದು ನನ್ನ ಮಗಳು ಬರಲ್ಲ ಅಂತೇಳಿ ವಾಪಸ್ ಮೇಲೆಗಡೆ ಹತ್ತಕ್ಕೆ ಹೋಗಿದ್ದಾಳೆ. ಅವಳಿಗೆಲ್ಲ ಆಟ ಆಡೋಕ್ಕೆ ತುಂಬ ಇಷ್ಟ ಆಗ್ಬಿಟ್ಟಿದೆ ನೋಡ್ರಿ. ಇಲ್ಲಿ ಸೈನಿಕರ ಚಿತ್ರಗಳು, ಎಲ್ಲ ಚಿತ್ರಣವನ್ನು ಇದ್ರ ಮೇಲೆ ಸೃಷ್ಟಿಸಿದ್ದಾರೆ ನೋಡಿ. ಹೊರಗಡೆ ಎಲ್ಲ ರೌಂಡ್ ಹಾಕಿ ಬಂದಾಗ ಹೊರಗಡೆ ಚಿತ್ರಣ ಈ ಥರ ಕಾಣಿಸುತ್ತೆ ನೋಡ್ರಿ. ತುಂಬ ಅದ್ಭುತವಾಗಿದೆ ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ಒಂದು ದೇವಸ್ಥಾನಗಳು ಎಲ್ಲದೂ ಇದೆ. ಪ್ರತಿಯೊಂದು ನಾನು ನಿಮ್ಮ ಜೊತೆ ಮತ್ತೆ ಒಂದು ಸರಿ ಹೋದಾಗ ಶೇರ್ ಮಾಡ್ತಾ ಇದ್ದೀನಿ. ಇದು ಇಷ್ಟನ್ನು ನಾವು ಹೊರಗಿನ ನೋಟವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ನಾವು ಈ ಕಡೆಯಿಂದ ಮೇಲ್ಗಡೆ ಹತ್ತಿ ಆ ಕಡೆಯಿಂದ ಕೆಳಗೆ ಇಳಿದು ಇಲ್ಲಿ ಮುಂದೆ ಇದು ಕಲ್ಯಾಣಿ ಕಲ್ಲಿನ, ಇದು ಪೂರ್ತಿ ಕಲ್ಲಿನಿಂದ ನಿರ್ಮಾಣ. ಇಲ್ಲಿ ನೋಡ್ರಿ, ಇದು ಕಲ್ಯಾಣಿ ಎಷ್ಟು ಚೆನ್ನಾಗಿದೆ. ಇಷ್ಟು ಮಹಾನವಮಿ ದಿಬ್ಬದ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋಗಳಲ್ಲಿ ನಾನು ಎಲ್ಲದನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ